ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ ದೆಹಲಿಯಲ್ಲಿ 15ಕ್ಕೂ ಹೆಚ್ಚು ಕಾಂಗ್ರೆಸ್ನ ಶಾಸಕರು ಠಿಕಾಣಿ ಹೂಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರು ಒತ್ತಾಯವನ್ನ ಮಾಡುತ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಬಗ್ಗೆ ಚರ್ಚೆ. ರಾಹುಲ್ ಗಾಂಧಿಯವರು ಸೇರಿದಂತೆ ಪ್ರಮುಖರನ್ನ ಭೇಟಿಯಾಗೋದಕ್ಕೆ ಸಮಯವನ್ನ ಕೇಳಲು ಚರ್ಚೆಯನ್ನ ಮಾಡ್ತಿದ್ದಾರೆ. ಸಂಜೆ 6 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗೋದು ಫಿಕ್ಸ್ ಆಗಿದೆ. ಸಂಪುಟ ಪುನರ್ರಚನೆ ಮಾಡುವಂತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಮನವಿಯನ್ನ ಮಾಡಿಕೊಳ್ತಾರೆ. 6 ಗಂಟೆಗೆ ಈಗಾಗಲೇ ಸಮಯ ಕೂಡ ನಿಗದಿಯಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ನ 15 ಶಾಸಕರಿದ್ದಾರೆ. ಅಶೋಕ್ ಪಟ್ಟಣ್, ರಾಮದುರ್ಗ ಶಾಸಕರು, ಹಾಗೆಯೇ ಎಸ್ ನಾರಾಯಣಸ್ವಾಮಿಯವರು ಬಂಗಾರಪೇಟೆ ಶಾಸಕರು, ಒಂದಷ್ಟು ಮಂದಿ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಶಿವಣ್ಣ, ಆನೇಕಲ್ ಶಾಸಕ ಟಿ.ಬಿ. ಜಯಚಂದ್ರ ಅವರು, ಪುಟ್ಟರಂಗಶೆಟ್ಟಿ, ಷಡಕ್ಷರಿ, ಬೇಳೂರು ಗೋಪಾಲಕೃಷ್ಣ, ಶಾಂತನಗೌಡ, ಅಶೋಕ್ ಪಟ್ಟಣ್, ಎಸ್ ನಾರಾಯಣಸ್ವಾಮಿ, ಜೆ.ಟಿ. ಪಾಟೀಲ್, ಹೀಗೆ 15 ಮಂದಿ. ಇನ್ನು ಬೆಂಗಳೂರಿನಲ್ಲೇ ಇರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಧ್ಯಾಹ್ನ 2:35ಕ್ಕೆ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಸಂಜೆ 5:30ಕ್ಕೆ ದೆಹಲಿಯನ್ನ ತಲುಪ್ತಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. ಸಂಜೆ 6 ಗಂಟೆಗೆ ಹಿರಿಯ ಶಾಸಕರ ಜೊತೆ ದೆಹಲಿಯಲ್ಲಿ ಚರ್ಚೆಯೂ ಕೂಡ ನಡೆಯುತ್ತೆ. ಇವರ ಬೇಡಿಕೆಗೆ ಯಾವ ಮಟ್ಟಿಗೆ ಅಲ್ಲಿ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿದ ಬೆನ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಸರ್ಜರಿ ಆಗಬೇಕು, ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗಬೇಕು, ಹೊಸಬರಿಗೂ ಕೂಡ ಸಚಿವ ಸ್ಥಾನ ಸಿಗಬೇಕು ಅನ್ನೋ ಕೂಗು ಜೋರಾಗಿದೆ. ಇದನ್ನ ಹೈಕಮಾಂಡ್ ಮಟ್ಟದ ನಾಯಕರು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನೋದೇ ಸದ್ಯದ ಕುತೂಹಲ. 2-3 ಬಾರಿ ಗೆದ್ದಿರೋರು ಸ್ಥಾನ ಕೇಳೋದು ತಪ್ಪಿಲ್ಲ. ಸಚಿವ ಸ್ಥಾನ ನೀಡೋದು ಸಿಎಂ ಮತ್ತು ಹೈಕಮಾಂಡ್. ಆಗ್ತಾ ಇರುವ ಬೆಳವಣಿಗೆಯ ಬಗ್ಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಅಂದರೆ ಅವರು ಶಾಸಕರು 2 ಬಾರಿ 3 ಬಾರಿ ಶಾಸಕರಾಗಿದ್ದಾರೆ. ಅವರು ಸಮರ್ಥರಿದ್ದಾರೆ. ಯಾವುದೇ ಸಚಿವ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತಕ್ಕಂಥ ಅನುಭವ 3 ಬಾರಿ ಆದಂಥ ಶಾಸಕರಿಗೆ ಅಥವಾ 2 ಬಾರಿ ಆದಂಥ ಶಾಸಕರಿಗೆ ಆಗಿರುತ್ತೆ. ಅದರಿಂದ ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರಪ್ಪ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು. ಇವರು 3 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ಕೂಡ ಸಚಿವ ಸಂಪುಟವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, CLP ನಾಯಕರು ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ತೀರ್ಮಾನ ಮಾಡೋರು. ಅದನ್ನು ನಮ್ಮ AICC ಅಧ್ಯಕ್ಷರ ಮುಂದೆ ಹೋಗಿ ಅದನ್ನು ಹೇಳಿ ಅನುಮತಿ ಪಡ್ಕೊಂಡು ಅನೌನ್ಸ್ ಮಾಡೋರು. ಬಹುಶಃ ಇವತ್ತು ಅದೇ ಪ್ರೊಸೀಜರ್ ಮಾಡ್ತಾರೆ. ಎಲ್ಲವೂ ಕೂಡ ಹೈಕಮಾಂಡಿನ ಗಮನದಲ್ಲಿ ಇರುತ್ತೆ. ಅವರು ಸಂದರ್ಭ ನೋಡಿಕೊಂಡು, ಸನ್ನಿವೇಶ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ. ಸರ್ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂದಾಗ ಹಳೆ ಸಚಿವರು ಹಿರಿಯ ಸಚಿವರಿಗೆ ಈಗ ಎಕ್ಸಿಟ್ ದಾರಿ ತೋರಿಸ್ಬೇಕಾಗತ್ತೆ. ಈಗ ಸೀನಿಯರ್ ಮಿನಿಸ್ಟರ್ಗಳು ನೀವಾಗಲಿ, ರಾಮಲಿಂಗಾರೆಡ್ಡಿ ಅವರಾಗಲಿ, HK ಪಾಟೀಲ್ರಾಗಲಿ ಎಲ್ಲರೂ ಸೀನಿಯರ್ಗಳಿದ್ದೀರ. ನೀವು ದಾರಿ ಮಾಡ್ಕೊಡೋದಕ್ಕೆ ಒಪ್ತೀರಾ ಮನ್ಸಾರೆ? ಅಲ್ಲ, ಅವ್ರು ತೀರ್ಮಾನ ಮಾಡಿದರೆ, ಯಾರು ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡಿದರೆ ಅದಕ್ಕೆ ನಾವು ಒಪ್ಪಲೇಬೇಕಲ್ಲ. ಒಪ್ಪೋದಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಈಗ ನಾನಾಗಲಿ, ರಾಮಲಿಂಗಾರೆಡ್ಡಿ ಅವರಾಗಲಿ, ಜಾರ್ಜ್ ಆಗಲಿ, ನಾವೆಲ್ಲ ಸೀನಿಯರ್ಸ್ ಇದ್ದೀವಿ. ಈಗ ನಮಗೆ ಅವರು ಇಲ್ಲ ನೀವು ಬದಲಾಯಿಸ್ಕೋಬೇಕು ಅಂತ ಅವರು ತೀರ್ಮಾನ ಮಾಡಿ ಬದಲಾಯಿಸಿದ್ರೆ ನಾವು ಅದನ್ನು ಪ್ರಶ್ನೆ ಮಾಡೋ ಇದೇ ಬರೋದಿಲ್ಲ. ಅಲ್ಲಲ್ಲ, ಅದು ಹಂಗೆಲ್ಲ ಹೇಳೋಕ್ಕಾಗೋದಿಲ್ಲ. ಇಲ್ಲ, ಈಗ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಸಚಿವ ಸಂಪುಟದ ಪುನರ್ರಚನೆ ಬಗ್ಗೆ, ಅಧ್ಯಕ್ಷರ ಬಗ್ಗೆ ಅಲ್ಲ. ಅದರಿಂದ ಅಧ್ಯಕ್ಷರದ್ದು ಅದೆಲ್ಲ ಇವೆಲ್ಲ ಆಗಬೇಕಂದ್ರೆ ಹೈಕಮಾಂಡಿಗೆ ಬಿಟ್ಟಿದ್ದಲ್ವಾ. ಅವರು ಯಾರನ್ನು ಕನ್ಸಲ್ಟ್ ಮಾಡಬೇಕು, ಯಾರಿಂದ ಮಾಹಿತಿ ತೊಗೋಬೇಕು ಮತ್ತು ಅದೆಲ್ಲ ತಿಳ್ಕೊಂಡಿರ್ತಾರೆ ಅವರು. ಈಗ ನನಗೆ ಅಧ್ಯಕ್ಷ ಸ್ಥಾನ ಮಾಡಿದರು, ಅಧ್ಯಕ್ಷ ಸ್ಥಾನ ಕೊಟ್ಟರು. ಆವಾಗ ನಾನೇನು ಹೋಗಿ ಲಾಬಿ ಮಾಡಿರಲೇ ಇಲ್ಲ. ನಾನು ಯಾರಿಗೂ ಕೇಳೋಕ್ಕೂ ಹೋಗಿರಲಿಲ್ಲ. ಅವತ್ತು ನಮ್ಮ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು ತೀರ್ಮಾನ ಮಾಡಿದರು. ಅದು ನನಗೆ ಒಂದು ರೀತಿಯಲ್ಲಿ ಶಾಕ್ ಆಯಿತು. ಏನಪ್ಪ ಇದು, ನಾನು ಕೇಳಿದ್ದೇ ಇಲ್ಲ. ಹಾಗೆ ಅವೆಲ್ಲ ತೀರ್ಮಾನಗಳು ಮಾಡುವಾಗ
ಮಾಡ್ತಾರೆ, ಅದನ್ನೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅನೇಕರಿಂದ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ದೆಹಲಿ ಮಟ್ಟದಲ್ಲಿ ಇವತ್ತು ಏನೆಲ್ಲ ಮಹತ್ವದ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ? ಮಧುಶ್ರೀ, ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಸಾಕಷ್ಟು ಗೊಂದಲವನ್ನ ಕ್ರಿಯೇಟ್ ಮಾಡಿತ್ತು. ಆ ಗೊಂದಲವೇ ಇನ್ನೂ ಬಗೆಹರಿದಿಲ್ಲ. ಅದರ ಮಧ್ಯೆ ಇದೀಗ ಮತ್ತೊಂದು ಹೊಸ ತಲೆನೋವು ಹೈಕಮಾಂಡ್ ಅನ್ನ ಕಾಡ್ತಾ ಇದೆ. ಅದು ಹಿರಿಯ ಶಾಸಕರೆಲ್ಲರೂ ಕೂಡ ಇದೀಗ ಸಚಿವ ಸಂಪುಟ ಪುನರ್ರಚನೆಯನ್ನ ತಕ್ಷಣ ಮಾಡಲೇಬೇಕು ಅನ್ನುವಂತ ಆಗ್ರಹವನ್ನ ಹೊತ್ತು ದೆಹಲಿಯ ಬಾಗಿಲನ್ನ ತಟ್ತಾ ಇದ್ದಾರೆ. ಇವತ್ತು ಸುಮಾರು 16ಕ್ಕೂ ಹೆಚ್ಚು ಮಂದಿ ಶಾಸಕರು ದೆಹಲಿಯನ್ನ ತಲುಪಿದ್ದಾರೆ. ಮತ್ತೆ 4-5 ಮಂದಿ ಶಾಸಕರು ಮತ್ತೆ ದೆಹಲಿಗೆ ಹೋಗುವಂತದ್ದು ಖಚಿತ ಆಗಿದೆ. ಅಲ್ಲಿಗೆ 25ರಿಂದ 30ಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ ನಾಯಕರನ್ನ ಇವತ್ತು ಸಂಜೆ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆಯನ್ನ ಯಾಕೆ ತಕ್ಷಣ ಮಾಡಬೇಕು ಅನ್ನೋ ಬಗ್ಗೆ ತಮ್ಮ ಅಹವಾಲನ್ನು ಸಲ್ಲಿಸ್ತಾರೆ. ಈಗಾಗಲೇ ಸರ್ಕಾರ ರಚನೆಯಾಗಿ 2.25 ವರ್ಷ ಆಯಿತು. ಮೇ 20ನೇ ತಾರೀಕು ಬಂತು ಅಂದರೆ ಸರ್ಕಾರಕ್ಕೆ 3 ವರ್ಷ ಭರ್ತಿ ಆಗುತ್ತೆ. ಇದುವರೆಗೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಮಾಡದೇ ಇರುವಂಥ ಕಾರಣಕ್ಕೋಸ್ಕರ ಹಲವಾರು ಮಂದಿ ಹಿರಿಯ ಶಾಸಕರು 4 ಬಾರಿ 5 ಬಾರಿ ಗೆದ್ದಂಥವರಿಗೂ ಕೂಡ ಸಚಿವ ಸಂಪುಟ ಸೇರ್ಪಡೆ ಆಗೋದಕ್ಕೆ ಒಂದು ಅವಕಾಶವೇ ಸಿಗ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಮತ್ತೆ ಇನ್ನೂ ಒಂದಷ್ಟು ಕಾಲಹರಣ ಆಗಿದ್ದೇ ಆದರೆ ಚುನಾವಣೆಯ ಸಂದರ್ಭ ಬರುತ್ತೆ. ಕೊನೆ ಹಂತದಲ್ಲಿ ಸರ್ಕಾರದ ಸಂಪುಟ ಪುನರ್ರಚನೆಯನ್ನು ಮಾಡೋದಕ್ಕೆ ಹೈಕಮಾಂಡ್ ಕೂಡ ಮುಂದಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನಮಗೆ ಅವಕಾಶವೇ ಸಿಗೋದಿಲ್ಲ. ಹೀಗಾಗಿ ಮೊದಲ ಅವಧಿಯಲ್ಲಿ ಯಾರು ಸಚಿವರಾಗಿದ್ರು ಈ ಬಾರಿಯಲ್ಲೂ ಕೂಡ ಅವರೇ ಸಚಿವರಾಗಿ ಮುಂದುವರಿತಾ ಇದ್ದಾರೆ. ಹೀಗಾಗಿ ಹೊಸವರಿಗೆ, ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಿ, ಹಿರಿಯರಾದಂಥವರಿಗೆ ಸಚಿವ ಸಂಪುಟ ಸೇರ್ಪಡೆ ಆಗೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಹಿರಿಯ ನಾಯಕರೆಲ್ಲರೂ ಕೂಡ ಹೋಗಿ ಹೈಕಮಾಂಡ್ ನಾಯಕರನ್ನ, ಅದರಲ್ಲೂ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಕೇವಲ ಈ ನಾಯಕರ ಭೇಟಿಗೆ ಮಾತ್ರ ಸೀಮಿತ ಆದರೆ ಸಚಿವ ಸಂಪುಟ ಪುನರ್ರಚನೆ ತಕ್ಷಣ ಆಗುತ್ತಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕೆಂದ್ರೆ ನಾಯಕತ್ವ ಬದಲಾವಣೆ ವಿಚಾರದ ಗೊಂದಲ ಹಾಗೆ ಮುಂದುವರಿತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳ್ತಾ ಇದ್ರೆ, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟ ಪುನರ್ರಚನೆ ಆಗೋದಾದ್ರೆ ನಾಯಕತ್ವ ಬದಲಾವಣೆ ವಿಚಾರ ಮೊದಲು ಇತ್ಯರ್ಥ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ದೆಹಲಿಯಲ್ಲಿ ಕೂತಂತಹ ಹಿರಿಯ ಶಾಸಕರು ಹೈಕಮಾಂಡ್ ನಾಯಕರನ್ನ ಹೇಗೆ ಮನವೊಲಿಸ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.